ಹ್ಯಾಪಿ ಬರ್ಡೇ ಟು ರಾಜ. ನೋಡಿ ಹಗ್ಗ ಬಿಟ್ಟರೆ ಯಾವ ಥರ ಹೋಗುತ್ತೆ ದೇವ್ರ ತನಕ. ಮನೆಯೊಳಗೊಬ್ಬ ಮಗನ ಥರ ಸಾಕೊಂಡಿದ್ಲ. ಇದು ರಾಜಾವಳಿ ಚಿಕ್ಕದಾಗಿದ್ದಾಗ ಇದು ಆ ಚಿಕ್ಕ ಎತ್ತನ್ನ ಈ ಥರ ರೆಡಿ ಮಾಡೋದಿಲ್ಲ. ಕೃಷಿ ಟೆಂಪಲ್ ಆಫ್ ಆಯಿಲ್ಸ್. ಇಲ್ಲಿ ನಿಮಗೆ ಎಲ್ಲಾ ತರಹದ ಎಣ್ಣೆಗಳು ಸಿಗುತ್ತೆ. ಎಣ್ಣೆ ತೆಗಿಲಿಕ್ಕೆ ಬಳಸುವಂತ ಎಲ್ಲಾ ಪದಾರ್ಥಗಳು ಎಲ್ಲ ಸಾವಯವ ಕೃಷಿ ಮಾಡಿ ಬೆಳೆದಿರೋದು. ಎಣ್ಣೆ ತೆಗೆಯುವ ಸ್ಥಳ ಮತ್ತೆ ಗಾಣ ಕೂಡ ನೋಡಬಹುದು ನೀವು, ಸ್ವಚ್ಛವಾಗಿ ನೀಟಾಗಿದೆ. ಮಿಷಿನ್ ಗಾಣಕ್ಕೂ ಎತ್ತಿನ ಗಾಣಕ್ಕೂ ಏನ್ ಡಿಫ್ರೆನ್ಸ್ ಅಂತಂದ್ರೆ, ಮಿಷಿನ್ ಗಾಣದಲ್ಲಿ ನಿಮಗೆ ಆಲ್ಮೋಸ್ಟ್ 90-95% ಇಂಡಿಕೊಂಡಿರುತ್ತೆ, ಇಂಡಿಲಿ ಏನು ಉಳಿದಿರಲ್ಲ ಆಯಿಲ್ ಅಂಶ. ಮಿಷಿನ್ ಗಾಣದಲ್ಲಿ ನಿಮಗೆ ಎಣ್ಣೆ ತಿರುಗುವ ಸ್ಪೀಡ್ ಕೂಡ ಜಾಸ್ತಿ, ಹಾಗೆ ಆಯಿಲ್ ಸ್ವಲ್ಪ ಹೀಟ್ ಆಗಿರುತ್ತೆ. ಎತ್ತಿನ ಗಾಣದಲ್ಲಿ ನೋಡಬಹುದು ನೀವು ಸ್ಲೋ ರೊಟೇಷನ್ ಆಗುತ್ತೆ, ಹೀಟ್ ಜನರೇಟ್ ಆಗಲ್ಲ. ಇಲ್ಲಿ 70-80% ಅಷ್ಟೇ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ, ಮಿಕ್ಕಿದ ಕೊಲೆಸ್ಟ್ರಾಲ್ ಅಂಶ ಎಲ್ಲ ಇಂಡಿಲಿ ಉಳ್ಕೊಳ್ಳುತ್ತೆ. ಇದೇ ಪರಿಶುದ್ಧವಾದ ಬಳಸಬಹುದಾದ ಎಣ್ಣೆ. ಇಲ್ಲಿ ಕಾಣುತ್ತಿರುವ ಎಲ್ಲಾ ತರ ಆಯಿಲ್ಗಳು ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಇಲ್ಲಿ ದೊರೆಯುತ್ತವೆ. ಹಾಗೆ ಇವರದು ಗಾಯತ್ರಿ ಮೆಸ್ ಅನ್ನುವ ಹೋಟೆಲ್ ಕೂಡ ಇದೆ. ಅಲ್ಲೇ ನಿಮಗೆ ಎತ್ತಿನ ಗಾಣದ ಎಣ್ಣೆಗಳು ದೊರೆಯುವಂತದ್ದು. ಗಾಯತ್ರಿ ಮೆಸ್ ಅಲ್ಲಿ ಗಾಣದ ಎಣ್ಣೆಯನ್ನು ಬಳಸಿ ಸೌದೆ ಒಲೆಯಲ್ಲಿ ತಯಾರಾಗುವಂತ ಪಕ್ಕಾ ಮನೆ ಊಟ. ಇದರ ಲೊಕೇಶನ್ ಬಂದು ಮತಿಕೆರೆ ಕ್ರಾಸ್, ಹಿರಿಸೇವೆ ಹೋಬಳಿ, ಬೆಂಗಳೂರು ಹಾಸನ್ ಹೈವೇ ಟುವರ್ಡ್ಸ್ ಬೆಂಗಳೂರು ಹೋಗೋ ರೋಡಲ್ಲಿ ನಿಮಗೆ ಹೋಟೆಲ್ ಮತ್ತೆ ಎತ್ತಿನ ಗಾಣದ ಫ್ಯಾಕ್ಟರಿ ಸಿಗೋದು. ರೀಸೆಂಟ್ ಆಗಿ ಪಾಂಡುಪುರ MLA ಆದ ದರ್ಶನ್ ಪುರಾಣ ಕೂಡ ವಿಸಿಟ್ ಮಾಡಿ ಖುಷಿ ಪಟ್ಟು ಅವ್ರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಣ್ಣ ನಮಸ್ತೆ. ನಮಸ್ತೆ. ಈಗೆಲ್ಲ ಮಕ್ಳು ಬರ್ಡೇ ಮಾಡ್ತಾರೆ, ತಾವು ಬರ್ಡೇ ಮಾಡ್ಕೋತೀರ, ಜೋರಾಗಿ ಮಾಡ್ತಾರೆ. ನೀವು ಒಂದು ಎತ್ತಿಗೆ ಜೋರಾಗೆ ಬರ್ಡೇ ಮಾಡ್ತೀರಲ್ಲ, ಅದ್ರ ಬಗ್ಗೆ ಹೇಳೋಣ ಸ್ವಲ್ಪ. ಇದು ನಮ್ಮ ಮನೆ ರಾಜಾವಲಿ ಎಂದು, ಅದು ಪುಂಡು. ಅದಕ್ಕೆ ವಿಶೇಷವಾಗಿ ಬರ್ತ್ಡೇ ಮಾಡೋಣ ಅಂದು 2ನೇ ವರ್ಷ ಬರ್ತೆ ಇದು. ನೀನು ಚರಿತ್ರೆ ಹೇಳೋಣ, ಯಾವ ನಿಮ್ಮಲ್ಲಿ ಹುಟ್ಟಿದ್ದ ಇಲ್ಲ ಎಲ್ಲಿಂದ? ಇಲ್ಲ, ನಮ್ಮ ಮನೆಯಲ್ಲಿ ಹುಟ್ಟಿಲ್ಲ. ನಾವು ಬಾಗ್ಲೂರು ಸಂತೆಯಲ್ಲಿ ಕಸಾಯಿಖಾನೆ ಅಂತ ಎತ್ಕೊಂಡಿದ್ದು ಅಲ್ಲಿ ತಂದ್ರಿ. ಚಿಕ್ಕದ್ರಲ್ಲಿ ತಂದು ಸಾಕೊಂಡು ದೊಡ್ಡದು ಮಾಡಿದ್ವಿ. ಈಗ ಎಷ್ಟು ಅಣ್ಣ ಅದಕ್ಕೆ? ಅಲ್ಲಿಲ್ಲ ಇನ್ನು ಎಷ್ಟು ವರ್ಷ ಅಂತ? 2 ವರ್ಷ. ಒಂದು ಫಸ್ಟ್ನೇ ಬರ್ಡೇ ಮಾಡಿದ್ರಾ? ಹೌದು. ಈಗ 2ನೇ ವರ್ಷದ ಬರ್ಡೇ ಮಾಡ್ತಿದ್ದೀರಾ. ಇದಕ್ಕೆ ಕೂಟ ಹಾಕಿದಾಗ ಕೂಟ ಇದು 1 ವರ್ಷ ಆಯ್ತು ಕೂಟ ಮಾಡಿ. ಅದ್ರ ಹೆಸರು ಪುಂಡು ಅಂದು. ಇದೇ ಹೆಸರಣ್ಣ ರಾಜಾವಲಿ. ಅದು ಪುಂಡು ಅಂತ ಇಟ್ಟಿದ್ದೀರಾ. ಈಗ ಎತ್ತುಗಳಿಗೆ ಚೆನ್ನಾಗಿ ರೆಡಿ ಮಾಡ್ತೀರಾ ನಿಮ್ಮ ಕಡೆ ಅವರು. ಈಗ ನಮ್ಮ ನಂದೀಪ ಆಗಲಿ, ನಮ್ಮ ನಂದೀಪ ಅವರೇ ರೆಡಿ ಮಾಡ್ಬೇಕಂದ್ರೆ ಈಗ ನೋಡಿದ್ವಿ. ಸೊ ಎಲ್ಲ ಎತ್ತುಗಳಿಗೂ ಚೆನ್ನಾಗಿ ರೆಡಿ ಮಾಡಿ, ಒಳ್ಳೆ ಈ ಹೆಣ್ಮಕ್ಳಿಗೆ ರೆಡಿ ಮಾಡ್ದಂಗೆ ಈ ಬ್ಲೌಸ್ಗೆಲ್ಲ ಏನು ರೆಡಿ ಮಾಡ್ತಾರೆ ಡಿಸೈನ್ ಅಂತ, ಆ ಥರ ಎಲ್ಲ ಎತ್ತುಗಳಿಗೆ ರೆಡಿ ಮಾಡಿ ಮಾಡ್ತಾರೆ. ಈಗ ರಿಬ್ಬನ್ ಆಗಲಿ, ಮುಖದ ಮೇಲೆ ರಿಬ್ಬನ್ ಆಗಲಿಲ್ಲ, ಈಗ ಡಿಸೈನ್ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ. ಈಗ ಮಾರ್ಕರ್ ಆಗಲಿ, ಈಗ ಕೊಂಬಿಗೆ ಬೆಳ್ಳಿ ಆಗಲಿ, ಕತ್ತಿಗೆ ಮತ್ತು ಕೋಡ್ಗೆ ಚಿನ್ನ ಚೈನ್ ಆಗಲಿ ಎಲ್ಲ ರೆಡಿ ಚೆನ್ನಾಗಿ ಹಾಕ್ತೀರಾ. ಅದ್ರ ಬಗ್ಗೆ ಹೆಂಗೆ ಹೇಳೋಣ, ರೆಡಿ ಮಾಡೋದ್ರ ಬಗ್ಗೆ? ಇದೆಲ್ಲ ನಾವು ದೀಪು ಅವರು ನಮ್ಮ ಇಲ್ಲೇ ಆಚಾರ್ಯ ಅಂದಿದ್ದಾರೆ ನಮ್ಮೂರಲ್ಲೇ. ಇಲ್ಲಾಂದರೆ ಒಂದು 100 ಜೊತೆ ಮಾಡವ್ರೆ ಅವರು. 3 ಜೊತೆಗೆ ಹೌದು ರೆಡಿ ಮಾಡೋದು. ನಾನು ನಂದೀಪ್ ಅವ್ರು ಮಾತಾಡ್ತಾರೆ. ನಂದೀಪ್ ಅವ್ರು ನಮಸ್ಕಾರ. ನಮಸ್ಕಾರ ಹೇಳಿ. ಎತ್ತುಗಳನ್ನ ಯಾವಾಗ ಕಲ್ತ್ರ ರೆಡಿ ಮಾಡಕ್ಕೆ ಈ ಥರ? ನಮ್ದು ಆವತ್ತಿಂದ ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಇದರಲ್ಲಿ. ಆವಾಗಿಂದ ನಮ್ದು ಇದೇ ಇದು ಎತ್ತು ಶೋಕಿ ಮಾಡೋದೇ ಒಂದು ಚೆನ್ನಾಗಿ ಶೋಕಿ ಮಾಡಿ ನಿಲ್ಲಿಸ್ಬೇಕನ್ನೋದು ಒಂದು ಆಸೆ ನನಗೆ. ನೀವು ಮೊನ್ನೆಲ್ಲ ವಿಡಿಯೋ ವೈರಲ್ ಆಗಿತ್ತು, ತುಂಬ ಕಸಕನ ಎತ್ತು ತಂದು ರೆಡಿ ಮಾಡಿದ್ರಿ ಅಂತ. ಇನ್ನೇ ಯಾವ್ದು ಸಾಕಿರೋ ನಿಮ್ಮ ಮನೇಲಿ? ಇನ್ನೂ ಜೊತೆ ಮನೇಲಿ ದೊಡ್ಡ ಎತ್ತು ಒಂದು ಜೊತೆ, ಒಂದು ಒಟ್ಟಿ ದೊಡ್ಡ ಎತ್ತೈತೆ, ಕಟ್ಸೊಂದೈತೆ. ಈಗೆಲ್ಲ ಹೇಳ್ತಾರೆ ಮಾಗಡಿ ಜಾತ್ರೆ ಮುಗಿದ್ಮೇಲೆ ಲಾಸ್ಟ್ಲೆಲ್ಲ ವರ್ಷ ಪೂರ್ತಿ ಹುಲ್ಲು ಹಾಕೋರು, ದನ ಸಾಕೋದು ಅಂತ. ಈಗ ನಾವು ಸಂದೀಪ್ ಅವ್ರ ಮೇಲೆ ನೋಡ್ತೀವಿ 3-4 ಜೊತೆ ಇಟ್ಟಿರ್ತೀವಿ. ನೀವು ಎಷ್ಟು ಜೊತೆ ಇಟ್ಟಿದ್ದೀರಣ್ಣ? ವರ್ಷ ಪೂರ್ತಿ ಒಂದು ಜೊತೆ ಇದ್ದೇ ಇರ್ತಾವೆ ದನ. ದೊಡ್ಡ ಎತ್ತು ಜಾತ್ರೆ ಟೈಮಲ್ಲಿ 2 ಜೊತೆ ಇರ್ತವೆ. ವರ್ಷ ಪೂರ್ತಿ ಒಂದು ಜೊತೆ ದೊಡ್ಡ ಎತ್ತು ಇದ್ದೇ ಇರ್ತವೆ. ನಿಮ್ಗೆ ಹೆಂಗಣ ಆಸೆ? ಈಗ ಬೇರೆಲ್ಲ ಬೈಕ್ ಶೋಕಿ, ಕಾರ್ ಶೋಕಿ ಅಂತೆಲ್ಲ ಮಾಡ್ತಾರೆ, ನೀವು ಬರೀ ಎತ್ತಿಟ್ಕೊಂಡು ಇದೆಲ್ಲ ರೆಡಿ ಮಾಡೋದೇ ಒಂಥರ ಶೋಕಿ ಅಲ್ಲ? ಯಾಕಂದರೆ ನಾನು ಆವತ್ತಿಂದ ನಾನು ಹುಟ್ಟಿದ್ದು ಬೆಳೆದಿದ್ದು ಅವ್ರ ಜೊತೆಯಲ್ಲೇ. ನಮ್ಮ ತಾತನಿಗೆ ಓರಿ ಕಟ್ಟಿದ್ರು, ನಮ್ಮ ಅಪ್ಪನ ಕಟ್ಟಿದ್ರು. ಅದರಿಂದ ನಂಗೆ ಅದೇ ಶೋಕಿ, ಅವನು ಚೆನ್ನಾಗಿ ರೆಡಿ ಮಾಡಿ ನಿಲ್ಲಿಸ್ಬೇಕನ್ನೋದು. ಈಗ ಇವಾಗಿನ ಯುವಕರೆಲ್ಲ ನಾವು ಕೇಳ್ತೀವಿ, ನನಗೂ ಕೇಳ್ತಾರೆ, ನೀವು ಎಲ್ಲಿ ಬರೀ ಎತ್ತು ಅಂತ ತಿರುಗ್ತೀರ ನಿಮ್ಮ ಪೇಜಲ್ಲಿ ಎಲ್ಲ. ಈಗ ಬೈಕು ಟ್ರಾವೆಲಿಂಗು, ಕಾರ್ ಮಾಡಿಫಿಕೇಶನ್ ಮಾಡೋದು, ಬೈಕ್ ಮಾಡಿಫಿಕೇಶನ್ ಮಾಡೋದು, ಅದಕ್ಕೆ ದುಡ್ಡು ಸುರಿತಾರೆ ಜನ. ಈಗ ನಾವು ನೋಡ್ತೀವಿ, ನಮಗೂ ಹಳ್ಳಿ ಕಡೆ ದನಗಳಂದ್ರೆ ಪ್ರಿಯ. ಅದಕ್ಕೆ ನೀವು ನೋಡ್ತಿರ್ತೀವಲ್ಲ, ನೀವು ತಂದು ಇದಕ್ಕೆಲ್ಲ ಸುರಿದು ರೆಡಿ ಮಾಡ್ತಿರ್ತೀರ. ಈಗ ಸುಮ್ಮನೆ ಎಲ್ಲ ಒಂದು ಎತ್ತು ಸಾಕೋದು ಅಂತಂದ್ರೆ ತುಂಬ ಖರ್ಚಾಗುತ್ತೆ. ಈಗ ಅದು ರೆಡಿ ಮಾಡೋಕ್ಕೂ ತುಂಬ ಖರ್ಚು ಬೀಳ್ತದೆ. ಈಗ ರಿಬ್ಬನ್ ಹೆಂಗ್ ರೆಡಿ ಮಾಡ್ತೀರ ನೀವೆಲ್ಲ? ಇದೇನಿಲ್ಲ, ಲೇಡೀಸ್ದು ಇದು ಬರ್ತಿದೆ ಬಾರ್ಡ್ರು. ನಮ್ಗೆ ಯಾವ ಥರ ಡಿಸೈನ್ ಬೇಕೋ ತಗೊಂಬಂದು ಅಳತೆ ಕೊಟ್ಟು ಇದು ಮಾಡಿ ಆಮೇಲೆ ನಾವು ಸ್ಟಿಚಿಂಗ್ ಮಾಡ್ಕೊಬೇಕು. ಇದಕ್ಕೇನು ಸಪ್ರೇಟ್ ಅಂತಲ್ಲ, ಎಲ್ಲರೂ ಮಾಡ್ಕೊಂಬತ್ತದು ಏನಿಲ್ಲ. ಅವ್ರ ಐಡಿಯಾ ಏನಿಲ್ಲ, ಮಾಮೂಲಿ ಇದು ಇದಾಕಿ ಸರ್ ಇದು ಬರ್ತಿತ್ತು ಅವೆಲ್ಲ ಹಾಕಿ ಇದು ಮಾಡಬೇಕು. ಇದು
ಸಂದೀಪ್ ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಹೇಳಿ ಬದ. ಈಗ ನೀವು ಎತ್ತು ಸಾಕ್ತಿದ್ದೀರಾ, ನಿಮ್ಮ ಭಾಗದಲ್ಲೂ ಈ ಭಾಗದಲ್ಲೂ ಹೆಂಗೆ ಎತ್ತು ಮೆರೆಸೋ ಸರ್? ಈಗ ಸರ್ ನಮ್ಮ ಭಾಗದಲ್ಲಿ ಎತ್ತು ಎಲ್ಲರೂ ಸಾಕ್ತಾರೆ ಸರ್, ಎಲ್ಲರೂ ಎತ್ತು ಸಾಕೋರೇನೆ, ಎತ್ತು ಮೆರೆಸೋರೇ ಬೇರೆ. ಮೆರೆಸೋರು ಅಂದರೆ ಈ ಥರ ನೋಡಿ, ಇವತ್ತು ಒಂದು ಬರ್ತ್ಡೇ ಅಂತ ಸೆಲೆಬ್ರೇಟ್ ಮಾಡಿ ಇದರಲ್ಲಿ 100 ಜನಕ್ಕೆ ಕರೆಸಿ ಇವತ್ತು ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡೋದು, ಆ ಸಂಭ್ರಮನ ಹಂಚ್ಕೊಳ್ಳೋದೇ ಒಂದು ರೀತಿ ಬೇರೆ. ಆಮೇಲೆ ನೀವು ಕೇಳಿದ್ರಿ ಇವಾಗ ಮಾಮೂಲಿ ಎತ್ತು ನಿಮ್ಗೆ ಎತ್ತು ಶೋಕಿ ಅನ್ನೋದಲ್ಲ ಸರ್. ಇದು ನಮ್ಮ ತಾತದಿರು ಕಟ್ತಿದ್ರು. ನಮ್ಮ ತಾತನ್ನ ಮೆಚ್ಚೋಕ್ಕೆ ನಮ್ಮ ಅಪ್ಪದಿರು ಅದನ್ನು ಮನೇಲಿ ಇಟ್ಕೊಂಡು ಸಾಕೋರು. ಆ ಪೀಳಿಗೆ ಹಂಗೆ ಬಂತು. ಇವತ್ತು ನಮ್ಮ ಅಪ್ಪನ ಮೆಚ್ಚೋಕ್ಕೋಸ್ಕರ ನಾವು ಸಾಕಕ್ಕೆ ಹೋಗ್ತಾ ಇದ್ದೀವಿ. ಅದನ್ನು ನಾವು ದೊಡ್ಡ ಥರಕ್ಕೆ ನಮ್ಮ ಅಪ್ಪದಿರನ್ನ ಯಾವ ಥರ ನಾವು ಸಂತೋಷ ಬೀಳಿಸ್ಬೋದು, ನಮ್ಮ ಮನೆಯವ್ರನ್ನ ಯಾವ ಥರ ಸಂತೋಷ ಬೀಳಿಸ್ಬೋದು, ಬಸಪ್ಪನ ಹೆಂಗೆ ಮಿರ್ಸಿದ್ರೆ ಇದರಿಂದ ನಮಗೇನೋ ದುಡ್ಡು ಬಂದ್ಬಿಡ್ತದೆ, ಏನೋ ಸಾಕ್ಬಿಟ್ಟು ಒಳ್ಳೆ ಬೆಲೆಗೆ ಮಾರ್ಬಿಡ್ತೀವಿ. ನಾವು ಒಂದೊಂದು ಮೆರವಣಿಗೆ ಮಾಡ್ತೀವಲ್ಲ, ಇವಾಗ ನಾನಾಗಲಿ ಯಾರೋ ನಂದೀಪ ಆಗಲಿ ಇಲ್ಲಾರ ಮಂಜಪ್ಪ ಆಗಲಿ ಒಂದು ಮೆರವಣಿಗೆ. ಇವತ್ತು ನನ್ನ ತಿಳಿದ ಮಟ್ಟಿಗೆ ಇವತ್ತು ಒಂದು ಬರ್ತ್ಡೇನ ಅದು ಸುಮ್ಮನೆ ಬರೀ ಒಂದು ಕೇಕ್ ಕಟ್ ಮಾಡೋದಲ್ಲ, ಇಲ್ಲಿ ಅರೇಂಜ್ಮೆಂಟ್ಸೇ ಬೇರೆ ಇದೆ. ಇವಾಗ ಒಂದು ನಾನ್ ವೆಜ್ ಆಗಲಿ ಇವತ್ತು ಖರ್ಚು ಮಾಡೋ ರೀತಿ ಒಂದು ಜೊತೆ ಎತ್ಕೊಳ್ತಾ ಹೋಗ್ಬೋದು. ಅದು ಮಂಜಪ್ಪಂದು ಒಂದು ರೀತಿ ನೀತಿ. ಮಂಜಪ್ಪನ್ಕಿಂತ ಕ್ರೆಡಿಟ್ ಕೊಡೋದು ನಾನು ಅಕ್ಕಂಗೆ ಕೊಡ್ತೀನಿ, ಅಕ್ಕಂಗೆ ಜಾಸ್ತಿ ಕೊಡ್ತೀನಿ. ಮಂಜಪ್ಪ ಏನಿದ್ರು ನೈಟ್ ಬಂದು ಮುದ್ದಾಡೋದಷ್ಟೇ, ಏನೋ 10 ಗಂಟೆ 11 ಗಂಟೆಲಿ. ನಮ್ಮ ಮಂಜಪ್ಪ ಏನೋ ಕೊಟ್ಟಿಗೆ ರೆಡಿ ಮಾಡಿಸಿರೋದು ನೋಡಬೇಕು. ತುಂಬ ಚೆನ್ನಾಗಿ ರೆಡಿ ಮಾಡಿಸಿದ್ದಾರೆ. ತುಂಬ ಒಂದು ಎತ್ತಿಗೆ ಅಂತ ಅಲ್ಲ, ಮನೆಯವ್ರು ಇರಬೇಕು ಆ ಥರ ಇಟ್ಕೊಂಡಿದ್ದಾರೆ. ಅಕ್ಕಂದು ಪಾತ್ರ ಜಾಸ್ತಿ ಇದೆ. ಬೆಳಗ್ಗೆಯಿಂದ ಹುಲ್ಲು ಹಾಕೋದ್ರಿಂದ ಹಿಡ್ದು ಸಗಣಿ ಬಚ್ಚೋದ್ರಿಂದ ಹಿಡ್ದು ಎಲ್ಲ ಅಕ್ಕಂದೆ. ಏನೋ ಹಾಲು ಕರೆದ್ಬಿಟ್ಟು ಹಾಲು ಕುಡಿಸೋದ್ರಿಂದ ಹಿಡ್ದು ಎಲ್ಲ ಅವರೇ ಮಾಡೋದು. ಸೊ ಇವತ್ತು ಒಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಇವತ್ತು ನಮ್ಮನ್ನೆಲ್ಲ ಕರೆಸಿ ಇವತ್ತು ಬೆಂಗಳೂರವ್ರು ಬಂದಿದ್ದೀವಿ, ಮಂಡ್ಯದವ್ರು ಬಂದವ್ರೆ, ಮೈಸೂರವ್ರು ಬಂದವ್ರೆ, ಇವತ್ತು ಎಲ್ಲ ಭಾಗದವ್ರು ಬಂದವ್ರೆ, ಅವ್ರ ರಿಲೇಟಿವ್ಸ್ ಬಂದಿದ್ದಾರೆ. ಅವ್ರ ಮುಂದೆ ಭಾರಿ ಖುಷಿ ಆಗ್ತಾ ಇದೆ. ಎತ್ತು ಅದೇ ನೀವು ಹೇಳಿದ್ರಲ್ಲ, ನೀವು ಏನು ಈ ಶೋಕಿ ಮಾಡ್ತೀರಾ ಅಂತ, ನಮ್ಮ ತಾತದಿರು ಮೆಚ್ಚಕ್ಕೆ ನಮ್ಮ ಅಪ್ಪದಿರು ಮಾಡೋರು, ನಮ್ಮ ಅಪ್ಪದಿರು ಮೆಚ್ಚಕ್ಕೆ ಇವರಪ್ಪ ತುಂಬ ಹೆಸರು ಮಾಡಿರೋರು ತಿಂಡ್ಲು ಸೀನಪ್ಪ ಅಂತ. ಇವ್ರ ಅಪ್ಪಂಗೆ ಮೆಚ್ಚಕ್ಕೋಸ್ಕರ ಇವನು ಈ ಲೈನಿಗೆ ಬಂದ. ಇವತ್ತು ಅವ್ನು ಬೇರೆ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅವ್ರ ತಂದೆ ಇಲ್ಲ, ಇವತ್ತು ಅವ್ರ ತಂದೆ ಇಲ್ಲದೆ ಹೋದ್ರು ಕೊರತೆ ಇರಬಾರ್ದು ಅಂತ ಮನೇಲಿ ಇವತ್ತು ಒಂದು ಜೊತೆ ದೊಡ್ಡ ಎತ್ತು, ಒಂದು ಒಂಟಿ, ಇವತ್ತು ಮನೇಲಿ ದೊಡ್ಡ ಎತ್ತು, ತೀರಾ ದೊಡ್ಡ ಎತ್ತುಗಳು ಇಟ್ಕೊಂಡಿದ್ದಾನೆ. ಖುಷಿ ಆಗುತ್ತೆ. ನಾವು ಬಂದಿದ್ದೀವಿ ಇವತ್ತು ನಾವು ಹೆಚ್ಚು ಕಮ್ಮಿ ಒಂದು 30-40 ಕಿಲೋಮೀಟ್ರ್ ಟ್ರಾಫಿಕಲ್ಲಿ ಇಲ್ಲಿ ಬಂದು ಇದು ನೋಡಿದ್ರೆ ಒಂದು ಖುಷಿ ನಮಗೆ. ನಮ್ಮ ಮಂಜಪ್ಪ ನೋಡಿದ್ರೆ ಒಂದು ಖುಷಿ. ಇವತ್ತೊಂದು ಕೇಕ್ ಇಟ್ಟು ಸೆಲೆಬ್ರೇಟ್ ಮಾಡಿ ಇವತ್ತು ಎತ್ತಿಗೆ ಅಲಂಕಾರ ಮಾಡಿ ಸರ್. ಒಂದೊಂದು ಆರಗಳಿಗೆ ಇದೆಲ್ಲ ಸುಮ್ಮನೆ ಹೋಗಿ ದುಡ್ಡು ಕೊಟ್ಟಿದ ತಕ್ಷಣ ಸಿಗಲ್ಲ ಸರ್. ನಮ್ಮದು ರೀಸೆಂಟ್ ಇವೆಲ್ಲ ಹೇಳ್ಬಿಟ್ಟು ಮಾಡಿಸೋ ರೀತಿ. ನಮ್ಮ ತಂಗಿದು ಮದುವೆ ಆಯಿತು, ಅದೇ ಥರ ಸೇಮ್ ಹಾರನೇ ಮಾಡಿಸೋರೆ. ಇವತ್ತು ಒಂದು ಮದುವೆ ಹೆಣ್ಣಿಗೆ ಹಾರ ಹಾಕ್ಬೇಕು ಅಂದರೆ ಅಯ್ಯಪ್ಪ 1000 ರೂಪಾಯಿ ಕೊಡಬೇಕಲ್ಲ ಹಾರಕ್ಕೆ ಅಂತ ಹೇಳ್ತಾರೆ. ಇವೆಲ್ಲ ನಿಂತು ಮಾಡಿಸ್ಕೊಂಡು ನಮ್ಮ ಎತ್ತಿಗೆ ಯಾವ ಥರ ಹಾಕಬೇಕು, ನಮ್ಮ ಕರಿಗೆ ಹಿಂಗೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತಾ ಇಲ್ವಾ ಅಂತ ಹೇಳಿ ನೋಡಿ, ಒಂದು ಡಾಲರ್ಸಿಂದ ಹಿಡ್ದು ಎಲ್ಲ ಚಿನ್ನದ ನೀರು ಬಿಡಿಸಿ ನಮ್ಮ ಮಂಜಪ್ಪ ಫುಲ್ ಕಂಪ್ಲೀಟಾಗಿ ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ. ಖುಷಿ ಆಗ್ತಾಯಿದೆ ನೋಡೋಕ್ಕೆ. ಸೊ ಎಲ್ಲ ಬಂದಿದ್ದೀವಿ ಒಂದು ಒಳ್ಳೆ ರೀತಿಲೇ. ಆಮೇಲೆ ಏನೋ ವಿಡಿಯೋಗಳು ಹಾಕಿದೆ ಮಂಜಪ್ಪ ಅನ್ನೋದೇ. ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಎಲ್ಲ ದೇವ್ರ ಮನೆಗೆ ಡೈರೆಕ್ಟಾಗಿ ಈ ಅದು ಗ್ರಾನೈಟ್ ನೆಲದಲ್ಲಿ ಜಾರದಂಗೆ ನಡ್ಕೊಂಡು ಹೋಗುತ್ತೆ. ಅದೆಲ್ಲ ಒಂದು ಪ್ರೀತಿಯಿಂದ ಮಾಡೋ ರೀತಿ. ಆ ಪ್ರೀತಿ ಕೊಟ್ಟಾಗ ಸ್ವಲ್ಪ ಅದೊಂದು ಲೆಕ್ಕಾಚಾರಕ್ಕೆ ಬೆಳ್ಕೊಂಡು ಹೋಗುತ್ತೆ. ಆ ಕರ ತಂದಿದ್ದು ಒಂದು ಕಸಾಯಿಖಾನೆಯಿಂದ ಒಂದು ಜೀಪಲ್ಲಿ ತುಂಬ್ಕೊಬಂದಿದ್ದೆ ನಾವು. ಕರ ಅಲ್ಲೋಣ, ಒಂದು ಕಾರಲ್ಲಿ ಇಟ್ಕೊಬಂದಿದ್ದು ಕರ, ತುಂಬ ಚಿಕ್ಕ ಕರ, ಎಳೆ ಕರ. ಆ ಕರನ ತಂದು ಇವತ್ತು ಈ ಮಟ್ಟಕ್ಕೆ ಸಾಕಿ ಮಾಡಿದ್ದಾರೆ ಅಂದರೆ ಅದೊಂದು ಖುಷಿ. ನೋಡೋಕ್ಕೆ ಒಂದು ಖುಷಿ. ಆಮೇಲೆ ಸಿಹಳ್ಳಿಲಿ ಸತಿ ಚಿನ್ನ ಮಾಡಿದ್ದಾವೆ. ನಮ್ಮ ಮಂಜಪ್ಪ ಅದೊಂದು ಸಖತ್ತು ಸಿಹಳ್ಳಿ ಉಚ್ಚಮ್ಮಂಗೆ ಬಂದು ಫಸ್ಟ್ ಪ್ರೈಸ್ ಆಗಿದೆ. ನೋಡಿ, ಪ್ರಾಣಿ ಮೇಲೆ ಪ್ರೀತಿ ಇದ್ರೆ ಯಾವ ಥರ ಇರುತ್ತೆ ಅಂತ. ಒಂದು ಎತ್ತುಗಳನ್ನ ಬರ್ಡೇ ಯಾವ ಥರ ಮಾಡ್ತಿದ್ದಾರೆ ಅಂತ ಎಷ್ಟು ಜನ ಬಂದಿದ್ದಾರೆ. ಒಂದು ಸ್ವಂತ ಮಕ್ಕಳು ಯಾವ ಥರ ಬರ್ಡೇ ಮಾಡಿ ಜನ ಕರಿತೀರೋ ಆ ಥರ ಕರೆದ ನಮ್ಮ ಮಂಜಪ್ಪ. ಈಗ ನಮ್ಮ ಸಿಟಿ ಕಲ್ಚರ್ ಏನಾಗಿದೆ, ಜಾಗ ಎಲ್ಲ ದನಗಳು ಕಟ್ಟೋಕ್ಕೆ, ಅದಕ್ಕೆ ನಾಯಿ ಪ್ರಿಯರಾಗಿ ಮನೇಲಿ ನಾಯಿ ಸಾಕೊಂಡಿರ್ತಾರೆ. ಅದು ನಾಯಿ ಒಂದು ಮೆಂಬರ್ ಆಗಿ ಮನೇಲಿ ತಿರುಗಾಡ್ಕೊಂಡಿರುತ್ತೆ. ಅದೇ ಥರ ಸಾಕೊಂಡಿದ್ದಾರೆ ಮನೆಯೊಳಗೆ. ನೋಡಿ, ಇದಕ್ಕೆ ಆ ಪ್ರೀತಿಯ ಬಾಂಡ್ ಕೊಟ್ಟಿರೋದಕ್ಕೆ ಆರಾಮ ಮನೆಯೊಳಗೆ ಹೋಗಿ ತಿರುಗಾಡ್ಕೊಂಡ್ಬರುತ್ತೆ. ನೋಡಿ, ಹಗ್ಗ ಬಿಟ್ಟರೆ ಯಾವ ಥರ ಹೋಗುತ್ತೆ ದೇವ್ರ ಮನೆ ತನಕ. ಮನೆಯೊಳಗೊಬ್ಬ ಮಗನ ಥರ ಸಾಕೊಂಡಿರೋದನ್ನ. ಹೈಟೆಕ್ ಕೊಟ್ಟಿಗೆ ತೋರಿಸ್ತೀನಿ ಇವಾಗ. ಮಂಜಣ್ಣ ಕೊಟ್ಟಿಗೆ
ಇದು ರಾಜವಲಿ ಚಿಕ್ಕದಾಗಿದ್ದಾಗ ಇದು ಆ ಚಿಕ್ಕ ಎತ್ತನ್ನ ಈ ಥರ ರೆಡಿ ಮಾಡೋದಿಲ್ಲ. ಅದು ಅದೇ, ಅದು ಬೇರೆ. ಅದು ಇದು ರಾಜವಲಿ. ಆ ಒಂಟಿ ಇರೋದು ಎಲ್ಲ ಕೊಟ್ಬಿಟ್ಟು ಎರಡು ಜೊತೆ ಐತೆ. ನಾವು ಕೊಟ್ಟಿಗೆಗಳು ನೋಡಿದ್ದೀವಿ, ಎಲ್ಲ ಈ ಥರ ಹೈಟ್ ಹಾಕಿಲ್ಲ. ಎಲ್ಲ ಕಡೆ ಫ್ಯಾನು, ಎಲ್ಲ ಕಡೆ ಥರ್ಮೋಕೋಲ್ ಸೀಲಿಂಗು, ಲೈಟಿಂಗು ನೋಡಿ. ಇದು ಒಂಥರ ಕ್ಲಬ್ ನೋಡ್ದಂಗೆ ಆಯ್ತೈತೆ ಇದು. ಅದೇ ಲೈಟಿಂಗು ಜಿಗ ಜಿಗ ಅಂತ ಒಳ್ಳೆ ಕ್ಲಬ್ ನೋಡ್ದಂಗೆ ಆಗ್ತಿತ್ತೆ. ಒಂಚೂರು ಸ್ಮೆಲ್ ಇಲ್ಲ. ಅದೇ ಒಳ್ಳೆ ದೇವಸ್ಥಾನದಾಗ ಏನೂ ಇಲ್ಲ, ಸ್ಮೆಲ್ ಇಲ್ಲ. ಕೊಟ್ಟಿಗೆ ದನ ಕಟ್ಟೋರ ಸ್ಮೆಲ್ ಇಲ್ಲ, ಏನಿಲ್ಲ. ಸೆಂಟ್ ಹೊಡಿತಾರೆ. ಓರಿಗೆ ಹಾಲು ಕುಡ್ಸಕ್ಕೆ ಈ ಓರಿಗಳಿಗೆ ಹಾಲು ಕುಡ್ಸೋಕ್ಕೆ ಒಂದು ಹಸನ ಇಟ್ಟವ್ರು ಇವರು. ಯಾವ ಥರ ಇದೆ ಸರ್ ಕೊಟ್ಟಿಗೆ ಇದು? ಸಂದೀಪ್ ಸರ್, ಯಾವ ಥರ ಇದೆ ಕೊಟ್ಟಿಗೆ ಇದು? ಕೊಟ್ಟಿಗೆ ಯಾವ ಥರ ಇದೆ? ಇದಕ್ಕೋಸ್ಕರ ಇವತ್ತು ಬರ್ಡೇ ಇವತ್ತು. ರಾಜವಲಿ ಅದು. ಎರಡನೇ ವರ್ಷದ ಬರ್ಡೇ. 8,500 ರೂಪಾಯಿ. 8,500 ರೂಪಾಯಿ ಓರಿ ಬೆಲೆ. ಅಂದಾಗ ತರ ಜೀಪ ಹಾಕೊಂಡಿರಂತೆ. ಆ ಇರ್ತದೆ ಮಂಜಪ್ಪನ ಅಂತೂಕ ಬಿಡ್ಬೇಕು. ಅದೇ ತೋರಿಸಿರು, ಮನೆ ಒಳಗೆ ಹೋಗಿ ಆರಾಮಾಗಿ ತಿರ್ಗಾಡ್ಕೊಂಡು ಬರುತ್ತೆ. ದೇವಸ್ಥಾನ ಹತ್ರ, ದೇವ್ರ ಮನೆ ಹತ್ರ ತಿರ್ಗಾಡ್ಕೊಂಡು. ಅದೊಂದು ಮದುವೆ ಗಂಟ ಕೊಡಲ್ಲ ಅಂತ ನಿರ್ಮಾಣ ಮಾಡ್ಕೊಡೋದು. ಮನೆ ಮಕ್ಕಳನ್ನ ಅವ್ರ ಹತ್ರ ನೋಡ್ಕೊಳ್ಳೋದು, ಅವ್ರು ನೋಡ್ಕೊಂಡವರೆಲ್ಲ. ನನಗೆ ನಂಗೆ ಏನಿಲ್ಲ, ನನ್ನ 2018 ಗೊತ್ತಿಲ್ಲ ನಿಮಗೆ. ನೋಡಿದ್ರೆ ಮಾಡಿದ ಬಿದ್ದೋಗಡೆ ಹೆಂಗ ಮೇಲೆ ಕಣ ಅಕ್ಕ ಬಾ ಬಾ ಬಾಣ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಮಕ್ಕಳು ಇವಾಗ.